ಆಯಿತು ಅಂತ ಸುಮ್ಮನಾದ್ನಂತೆ. ನೆಕ್ಸ್ಟ್ ಡೇ ಮತ್ತೆ ಅದೇ ಥರನೇ ಬೇಜಾರು ಮಾಡ್ಕೊಂಡು ಬಂದಂತೆ. ಅಮ್ಮ ಇವತ್ತು ನನ್ನ ಡೇ ಸರಿ ಇಲ್ಲ ಅಂತ. ಯಾಕೆ ಇವತ್ತೇನಾಯಿತು ಅಂತ ಕೇಳಿದ್ರಂತೆ. ಅದಕ್ಕೆ ಆ ಹುಡುಗ ಹೇಳಿದ್ನಂತೆ, ನನಗಿವತ್ತು ಟೆಸ್ಟ್ ಕೊಟ್ಟಿದ್ರು ಮಿಸ್ಸು, ಸೊ ನನಗೆ 50 ಮಾರ್ಕ್ಸ್ಗೆ ನನಗೆ 20 ಬಂದಿದೆ ಅಷ್ಟೇ, ಬೇಜಾರಾಯಿತು ಅಂದಂತೆ. ಅದಕ್ಕೆ ನಾನು 3 ದಿನದಿಂದ ನೋಡ್ತಾನೆ ಇದ್ದೀನಿ ಅಮ್ಮ, ನಾನು ಬಿದ್ದರೆ ನೀನು ನೋಡ್ಕೊಂಡು ಹೋಗಬೇಕಿತ್ತು ಅಂತ್ಯ, ಮಾರ್ಕ್ಸ್ ಕಡಿಮೆ ಬಂತು ಅಂತಂದರೆ ನೀನು ಓದಬೇಕಿತ್ತು ಅಂತ್ಯ, ಅವ್ನು ಮಾತಾಡ್ತಾ ಇಲ್ಲ ನನ್ನ ಜೊತೆ ಮುನ್ಸ್ಕೊಂಡ್ಬಿಟ್ಟ ಅಂತಂದರೆ ಅವನು ಚಿಕ್ಕವನಲ್ವಾ ಅಂತ್ಯ, ನೀನು ಬರೀ ಬೇರೆಯವ್ರನ್ನ ವಹಿಸ್ಕೊಂಡೇ ಮಾತಾಡ್ತಿದ್ಯಲ್ಲ, ನೀನು ನನ್ನ ಪರವಾಗಿ ಮಾತಾಡ್ತಾನೆ ಇಲ್ವಲ್ಲ ಹೇಳ್ದ. ಮುಂಚೆ ನನಗೂ ಅನ್ನಿಸ್ತಿತ್ತು ನಾನು ತಪ್ಪು ಮಾಡ್ತಾ ಇದ್ದೀನ, ಅವನಿಗೆ ಈ ಏಜಲ್ಲಿ ಕೊಡಬೇಕಾಗಿರೋದನ್ನ ಕೊಡ್ತಾ ಇಲ್ವಾ ಅಂತ. ಬಟ್ ತಿಂಗಳಲ್ಲಿ 2 ದಿನ ಚಾಕ್ಲೇಟು, ಅವನಿಗೆ ಯಾವುದೂ ನಾನು ನಮ್ಮ ಅಪ್ಪ ಅಮ್ಮ ಮಾಡ್ತಾ ಇಲ್ಲಪ್ಪ, ನಾನು ಬೇರೆಯವ್ರ ಹತ್ರ ಇಸ್ಕೊಂಡು ತಿನ್ನಬೇಕು ಅನ್ನೋ ಥರನೂ ನಾವು ಎಲ್ರಿಗೂ ನಮಸ್ಕಾರ. ರಾಜಮ್ಮ ಡಿ.ಕೆ ಅವರು ಬರೆದಿರುವಂತಹ ಪುಸ್ತಕ ಒಂದು ಕತೆ ಹೇಳ ಸ್ಫೂರ್ತಿದಾಯಕ ಕಥೆಗಳು. ಈ ಪುಸ್ತಕದಿಂದ ನಮ್ಮ ಮುಂದಿನ ಕಥೆಯನ್ನು ಓದ್ತಾ ಇದ್ದೀವಿ. ಇವತ್ತು ನಾನು ನಿಮಗೆ ಮುಂದಿನ ಕಥೆಯನ್ನು ಹೇಳ್ತೀನಿ. ಓಕೆ, ಆ್ಯಂಡ್ ಕತೆ ಕೇಳಕ್ಕೆ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಕತೆ ಕೇಳಿದ ಮೇಲೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮುಂಚೆ ಬೇಡ. ಓಕೆ, ಇಲ್ಲಿವರೆಗೂ ಕೇಳಿದ್ದು ಗೊತ್ತಿರುತ್ತಲ್ವಾ, ಅದಾದರೂ ಮಾಡಿ. ಏನು ಕತೆ ಹೆಸರು? ಒಳ್ಳೆಯ ದಿನಗಳು, ಕೆಟ್ಟ ದಿನಗಳು. ಒಳ್ಳೆಯ ದಿನ, ಕೆಟ್ಟ ದಿನ ನಾವೆಲ್ಲ ಹೇಳ್ತಾ ಇರ್ತೀವಲ್ವ, ಅದೆಲ್ಲ ಒಳ್ಳೆ ದಿನ, ಇದೆಲ್ಲ ಕೆಟ್ಟ ದಿನ ಅಂತ. ಹಾಗಿದ್ರೆ ಒಳ್ಳೆ ದಿನ ಯಾವುದು, ಕೆಟ್ಟ ದಿನ ಯಾವುದು ಅಂತ ನೋಡೋಣ. ಇಲ್ಲಿ ಒಂದು ಅಮ್ಮ ಮತ್ತು ಮಗನ ಕಥೆಯನ್ನು ಇವ್ರು ಹೇಳಿದ್ದಾರೆ. ಒಂದಿನ ಸ್ಕೂಲಿಂದ ಮಗ ತುಂಬಾ ಬೇಜಾರು ಮಾಡಿಕೊಂಡು ಬಂದ್ಬಿಟ್ಟು ಅಮ್ಮನ ಹತ್ರ ಹೇಳಿದ್ನಂತೆ, ಅಮ್ಮ ಇವತ್ತು ನಾನು ಎದ್ದಿದ್ದ ಗಳಿಗೆನೇ ಸರಿ ಇಲ್ಲ ಅಮ್ಮ, ಈ ದಿನ ನನ್ನ ಪಾಲಿಗೆ ಒಳ್ಳೆ ದಿನನೇ ಅಲ್ಲ ಅಂತ ಹೇಳಿದ್ನಂತೆ. ಆಗ ಅಮ್ಮ ಯಾಕೆ ಏನಾಯಿತು ಅಂತ ಕೇಳಿದ್ರೆ, ಇವತ್ತು ನನ್ನ ಸ್ಕೂಲಿಂದ ಸ್ಟೆಪ್ಸು ಇಳ್ಕೊಂಡು ಬರ್ತಾ ಇದ್ದೆ, ಆಗ ನಾನು ಬಿದ್ದುಬಿಟ್ಟು ಮಂಡಿ ಗೇಟಾಗೋಯ್ತಮ್ಮ, ತುಂಬ ನೋವ್ತಾ ಇದೆ ಅಂತ ಹೇಳಿದ್ನಂತೆ. ಆಗ ಅಮ್ಮ ಹೇಳಿದ್ರಂತೆ, ಅಲ್ಲ ನೀನು ಬಿದ್ದಿದ್ದಕ್ಕೂ ದಿನಕ್ಕೂ ಏನು ಸಂಬಂಧ, ನೀನು ನೋಡ್ಕೊಂಡು ಇಳಿಬೇಕಿತ್ತು, ಏನೋ ಮಾತಾಡ್ಕೊಂಡು ಸ್ಪೀಡಾಗಿ ಏನಾದರೂ ಬರ್ತಿರ್ತೀಯ ನೋಡು, ನೀನು ಯಾಕೆ ಬಿದ್ದೆ ಅಂತ ಯೋಚನೆ ಮಾಡು, ಬಿದ್ದಿದ್ದಕ್ಕೆ ದಿನಾನ ನೀನು ದೂರಬೇಡ. ಯಾಕೆ ಬಿದ್ದೆ, ಏನು ತಪ್ಪು ಮಾಡಿದೆ, ನಾನು ಏನಕ್ಕೆ ಬಿದ್ದೆ ಅಂತ ಯೋಚನೆ ಮಾಡು, ಆದರೆ ದಿನಾನ ದೂರಬೇಡ, ಬಾ ನಿನ್ಗೆ ಔಷಧಿ ಹಚ್ಚುತ್ತೀನಿ, ವಾಸಿ ಆಗುತ್ತೆ ಅಂತ ಹೇಳಿದ್ರಂತೆ. ಅವನು ಓಕೆ ಆಯಿತು ಅಂತ ಸುಮ್ಮನಾದ್ನಂತೆ. ನೆಕ್ಸ್ಟ್ ಡೇ ಮತ್ತೆ ಅದೇ ಥರನೇ ಬೇಜಾರು ಮಾಡ್ಕೊಂಡು ಬಂದಂತೆ. ಅಮ್ಮ ಇವತ್ತು ನನ್ನ ಡೇ ಸರಿ ಇಲ್ಲ ಅಂತ. ಯಾಕೆ ಇವತ್ತೇನಾಯಿತು ಅಂತ ಕೇಳಿದ್ರಂತೆ. ಅದಕ್ಕೆ ಆ ಹುಡುಗ ಹೇಳಿದ್ನಂತೆ, ನನಗಿವತ್ತು ಟೆಸ್ಟ್ ಕೊಟ್ಟಿದ್ರು ಮಿಸ್ಸು, ಸೊ ನನಗೆ 50 ಮಾರ್ಕ್ಸ್ಗೆ ನನಗೆ 20 ಬಂದಿದೆ ಅಷ್ಟೇ, ಬೇಜಾರಾಯಿತು ಅಂದಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ಯಾವ ಸಬ್ಜೆಕ್ಟಲ್ಲಿ ಅಂತ. ಅದಕ್ಕೆ ಅವನು ಸೋಷಿಯಲ್ ಸ್ಟಡೀಸಲ್ಲಿ ಅಂತ ಹೇಳಿದ್ನಂತೆ, ಸಮಾಜ ವಿಜ್ಞಾನದಲ್ಲಿ ಅಂತ. ಆಗ ಅಮ್ಮ ಹೇಳಿದ್ರಂತೆ, ನಿಂಗೆ ಮುಂಚೆಯಿಂದನೂ ಸೋಷಿಯಲ್ ಸ್ಟಡೀಸ್, ಸಮಾಜ ವಿಜ್ಞಾನ ಅಂದರೆ ಅಷ್ಟು ಇಷ್ಟ ಆಗಲ್ಲ, ಆಮೇಲೆ ನೀನು ಓದಿರಲಿಲ್ಲ ಅಲ್ವಾ ಆ ಸಬ್ಜೆಕ್ಟ್ನ ಅಂತ. ಅದಕ್ಕೆ ಅವನು ಹೌದು ಅನ್ನಂತೆ. ಹಾಗಿದ್ಮೇಲೆ ನೀನು ಏನು ತಪ್ಪು ಮಾಡ್ತಾ ಇದೆಯಾ ಅದಲ್ವಾ, ಹಾಗಿದ್ರೆ ನೀನು ಓದಿಲ್ಲದೆ ಇರೋದನ್ನ ತಪ್ಪು ಅಂತ ನೋಡಿದೆ, ನೀನು ನನಗೆ ಕಡಿಮೆ ಮಾರ್ಕ್ಸ್ ಬಂತು ಅಂತ ಹೇಳ್ತಿದ್ಯಲ್ಲ, ನಾವು ಯಾಕೆ ಕಡಿಮೆ ಮಾರ್ಕ್ಸ್ ಬಂತು ಅಂತ ಯೋಚನೆ ಮಾಡಿದ್ಯಾ ನೀನು ಅಂತ ಕೇಳಿದ್ರಂತೆ. ನಾವು ಯಾವಾಗಲೂ ಹಾಗೆ ತಪ್ಪು ಮಾಡಿಬಿಟ್ಟು ಅದೇನಾದರೂ ಆ ತಪ್ಪು ಪ್ರಾಬ್ಲಮ್ ಆದಾಗ ಇಮಿಡಿಯೇಟ್ ನಾವು ಬೇರೆಯವ್ರ ಮೇಲೆ ಹಾಕ್ಬಿಡ್ತೀವಿ, ನಿಮ್ಮಿಂದ ಆಯಿತು, ಇವತ್ತು ದಿನ ಸರಿ ಇಲ್ಲ, ಗ್ರಹಚಾರ ಅಂತ ಹೇಳಿ. ಬಟ್ ನೀನು ಆ ತಪ್ಪನ್ನ ಮಾಡದೇ ಇರೋ ರೀತಿ ಏನು ಮಾಡ್ಬೋದಿತ್ತು ಅಂತ ಯೋಚನೆ ಮಾಡಿದ್ಯಾ ಅಂತ ಕೇಳಿದ್ರಂತೆ.
ಸರಿ ಆಯಿತು, ಮುಂದಿನ ಪರೀಕ್ಷೆಯಲ್ಲಿ ಈಗ ಚೆನ್ನಾಗಿ ಓದು, ಅವಾಗ ನೋಡೋಣ ನೀನು ಚೆನ್ನಾಗಿ ಓದಿ ಎಲ್ಲ ಕರೆಕ್ಟಾಗಿ ನೀನು ಮಾಡಿದ್ದೆ ಆದರೆ ನೋಡೋಣ ಅವಾಗ ಮಾರ್ಕ್ಸ್ನ ಅಂತ ಅಮ್ಮ ಹೇಳಿದ್ರಂತೆ. ಅದಾದ್ಮೇಲೆ ಸುಮ್ಮನಾದ್ನಂತೆ. ಮತ್ತೆ ನೆಕ್ಸ್ಟ್ ಡೇ ಸ್ಕೂಲಿಂದ ಬಂದ್ಬಿಟ್ಟು ಬೇಜಾರು ಮಾಡಿಕೊಂಡು ಉಲ್ಟಾ ಮಲ್ಕೊಂಡು ಅಳ್ತಾ ಇದ್ನಂತೆ, ಬುಕ್ಕು ಬ್ಯಾಗನ್ನೆಲ್ಲ ದೂರ ದೂರ ಎಸ್ಬಿಟ್ಟು. ಆಗ ಅಮ್ಮ ಬಂದ್ಬಿಟ್ಟು ಏನಾಯ್ತು ಇವತ್ತು ನಿನಗೆ ಅಂತ ಕೇಳಿದ್ರಂತೆ. ಆಗ ಅವ್ನು ಹೇಳಿದ್ನಂತೆ, ಇವತ್ತಂತೂ ತುಂಬ ಕೆಟ್ಟ ದಿನ ಅಮ್ಮ ಅಂತ. ಹೌದಾ, ಇವತ್ತು ಕೆಟ್ಟ ದಿನಾನಾ, ಯಾಕೆ ಅಂತ ಕೇಳಿದ್ರಂತೆ. ಅದಕ್ಕೆ ಅವ್ನು ಹೇಳಿದ್ನಂತೆ, ನನ್ನ ಬೆಸ್ಟ್ ಫ್ರೆಂಡ್ಸು ನನ್ನ ಜೊತೆ ಮಾತಾಡ್ತಾ ಇಲ್ಲ ಅಮ್ಮ, ಏನೋ ಜಗಳ ಆಗೋಯ್ತು, ನಾನು ಏನೂ ತಪ್ಪು ಮಾಡಿಲ್ಲ, ಆದರೂ ನನ್ನ ಬೆಸ್ಟ್ ಫ್ರೆಂಡ್ಸ್ ನನ್ನ ಜೊತೆ ಮಾತಾಡ್ತಾ ಇಲ್ಲ, ಅದಕ್ಕೆ ನನಗೂ ತುಂಬ ಬೇಜಾರಾಗೋಯ್ತು, ನಾನು ಮುನ್ಸ್ಕೊಂಡು ಬಂದ್ಬಿಟ್ಟೆ ಅಂಥೇಳಿ ಅಳ್ತಾ ಇದ್ನಂತೆ ತುಂಬ. ಆವಾಗ ಅಮ್ಮ ಆಯಿತು ಸಮಾಧಾನ ಮಾಡ್ಕೊ, ಪರವಾಗಿಲ್ಲ, ಇದೇನು ದೊಡ್ಡ ವಿಷಯ ಅಲ್ಲ, ಯಾರು ಬೇಡ ಅಂದರೆ ಏನಂತೆ, ನಾನಿದ್ದೀನಲ್ಲ, ನಾನೇ ನಿನಗೆ ಬೆಸ್ಟ್ ಫ್ರೆಂಡ್ ಅಲ್ವಾ, ನೋಡು ನೀನು ಚಿಕ್ಕವನಿದ್ದಾಗಿಂದಾನು ನಾನು ನಿನ್ನ ಜೊತೆ ಆಟ ಆಡ್ತಾ ಇದ್ದೀನಿ, ಸೊ ಹಾಗಾಗಿ ನಾನು ನಿಂಗೆ ಬೆಸ್ಟ್ ಫ್ರೆಂಡ್ ಆಗ್ತೀನಿ, ಅದ್ರ ಜೊತೆಗೆ ನಿನ್ನ ಏಜು ಚಿಕ್ಕದು ಅಲ್ವಾ, ಹಾಗೆ ನಿನ್ನ ಫ್ರೆಂಡ್ ಕೂಡ ಚಿಕ್ಕವನೇ ಆಗಿರ್ತಾನೆ, ಅಂದರೆ ನೀನು ಹೇಗೆ ಚಿಕ್ಕವನೋ ನಿನ್ನ ಫ್ರೆಂಡೂ ಚಿಕ್ಕವನಾಗಿರ್ತಾನೆ, ನಿನಗೆ ಹೇಗೆ ಕೆಲವೊಂದು ಗೊತ್ತಾಗಲ್ವೋ ಹಾಗೆ ನಿನ್ನ ಫ್ರೆಂಡ್ಗೂ ಗೊತ್ತಾಗಲ್ಲ, ನಿನಗೆ ಹೇಗೆ ನಾನು ಹೇಳ್ತಿರ್ತೇನೋ ಹಾಗೆ ಅವ್ರಿಗೂ ಯಾರಾದರೂ ಹೇಳೋರು ಇರಬೇಕು, ಆಗ ಅವನಿಗೂ ತಿದ್ಕೊಳ್ತಾನೆ, ಅವನಿಗೂ ಗೊತ್ತಿರಲ್ಲ ಅಲ್ವಾ, ಹಾಗಾಗಿ ನೀನು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಕೋಪ ಎಲ್ಲ ತೀರಿಸ್ಕೊಳ್ಳೋಕೆ ಹೋಗಬೇಡ, ಸಾಧ್ಯ ಆದರೆ ಮಾತಾಡಿಸು, ಅವ್ನು ಮಾತಾಡಲಿಲ್ವಾ ನೀನು ಬೇಜಾರು ಮಾಡ್ಕೊಳ್ಳೋದು ಅಳೋದೆಲ್ಲ ಬಿಟ್ಟು ಆಯಿತು ಅವನೇ ಮಾತಾಡಿಸ್ಲಿ ಅಂತ ನಿನ್ನ ಕಡೆಯಿಂದ ನೀನು ಒಳ್ಳೆಯದನ್ನು ಮಾಡು, ಅದು ಬಿಟ್ಟು ನೀನು ಅವ್ನು ಹಾಗೆ ಇವ್ನು ಹಿಂಗೆ ಅಂತ ಮತ್ತೆ ಬೇರೆಯವ್ರ ಹತ್ರ ಎಲ್ಲ ಹೇಳ್ಕೊಂಡು ಓಡಾಡಬೇಡ ಅಂತ ಅಮ್ಮ ಬುದ್ಧಿ ಹೇಳ್ತಾರಂತೆ. ತಕ್ಷಣ ಇವನಿಗೆ ಕೋಪ ಬಂದ್ಬಿಡುತ್ತಂತೆ. ನಾನು 3 ದಿನದಿಂದ ನೋಡ್ತಾನೆ ಇದ್ದೀನಿ ಅಮ್ಮ, ನಾನು ಬಿದ್ದರೆ ನೀನು ನೋಡ್ಕೊಂಡು ಹೋಗಬೇಕಿತ್ತು ಅಂತ್ಯ, ಮಾರ್ಕ್ಸ್ ಕಡಿಮೆ ಬಂತು ಅಂತ ಅಂದರೆ ನೀನು ಓದಬೇಕಿತ್ತು ಅಂತ್ಯ, ಅವ್ನು ಮಾತಾಡ್ತಾ ಇಲ್ಲ ನನ್ನ ಜೊತೆ ಮುನ್ಸ್ಕೊಂಡ್ಬಿಟ್ಟ ಅಂತಂದರೆ ಅವನು ಚಿಕ್ಕವನಲ್ವಾ ಅಂತ್ಯ, ನೀನು ಬರೀ ಬೇರೆಯವ್ರನ್ನ ವಹಿಸ್ಕೊಂಡೇ ಮಾತಾಡ್ತಿದ್ಯಲ್ಲ, ನೀನು ನನ್ನ ಪರವಾಗಿ ಮಾತಾಡ್ತಾನೆ ಇಲ್ವಲ್ಲ, ಇವೆಲ್ಲ ಕೆಟ್ಟ ದಿನ ಅಂತ ನಾನು ಹೇಳಿದ್ರೆ ದಿನಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ, ನಿನ್ನ ತಪ್ಪನ್ನು ನೋಡ್ಕೊ ಅಂತ ಹೇಳ್ತೀಯಲ್ಲ ಅಂತ ಮಗ ಅಮ್ಮನ ಜೊತೆ ಜಗಳ ಮಾಡ್ತಂತೆ. ಆಗ ಅಮ್ಮ ಹೇಳಿದ್ರಂತೆ, ನೋಡು ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ ನಾನು ನಿಮ್ಮ ಅಮ್ಮ, ಸೊ ನಾವು ನಮ್ಮ ತಪ್ಪನ್ನು ಯಾವತ್ತೂ ನೋಡ್ಕೊಳ್ಳಲ್ಲ, ನಮಗೆ ಯಾವಾಗಲೂ ತಪ್ಪು ಮಾಡಿದಾಗ ಅಂತ ಬೇರೆಯವ್ರ ಮೇಲೆ ಹಾಕಿ ಅಭ್ಯಾಸ ಆಗಿಬಿಟ್ಟಿರುತ್ತೆ, ಹಾಗಾಗಿ ನಾವು ಈ ರೀತಿ ಏನಾದರೂ ಬರೀ ನಮ್ಮ ತಪ್ಪುಗಳಿಗೆ ಬೇರೆಯವರೇ ಕಾರಣ ಅಂತ ಎಷ್ಟು ಹೇಳ್ತಾ ಬರ್ತೀವಿ ಅಷ್ಟು ನಮ್ಮ ಸುತ್ತ ಇರುವಂತಹ ಒಳ್ಳೆ ಜನಗಳನ್ನ ನಾವು ಕಳ್ಕೊಳ್ತಾ ಬರ್ತೀವಿ. ಹಾಗೆ ನಾವು ಯಾರ ಜೊತೆಗೂ ಹೊಂದ್ಕೊಳ್ಳೋಕ್ಕಾಗಲ್ಲ. ನನಗೆ ಅಪ್ಪ ಅಮ್ಮನ ಮೇಲೆ ಕಂಪ್ಲೇಂಟ್ ಬರುತ್ತೆ, ಮಕ್ಕಳ ಮೇಲೆ ಕಂಪ್ಲೇಂಟ್ ಬರುತ್ತೆ, ಮದುವೆ ಆದಮೇಲೆ ಹೆಂಡತಿ ಗಂಡ ಮೇಲೆ ಕಂಪ್ಲೇಂಟ್ ಬರುತ್ತೆ, ಅತ್ತೆ ಮಾವ ಮೇಲೆ ಕಂಪ್ಲೇಂಟ್ ಬರುತ್ತೆ, ಬಾಸ್ ಮೇಲೆ ಕಂಪ್ಲೇಂಟ್ ಬರುತ್ತೆ, ಎಂಪ್ಲಾಯೀಸ್ ಮೇಲೆ ಕಂಪ್ಲೇಂಟ್ ಬರುತ್ತೆ, ಕಸ್ಟಮರ್ಸ್ ಮೇಲೆ ಕಂಪ್ಲೇಂಟ್ ಬರುತ್ತೆ, ಎಲ್ಲರ ಮೇಲೂ ನಾವು ಕಂಪ್ಲೇಂಟ್ಸ್ ಮಾಡ್ತಾನೆ ಹೋಗಬೇಕಾಗತ್ತೆ. ನಮ್ಮ ತಪ್ಪನ್ನು ನಾವು ತಿದ್ಕೊಳ್ಳಿಲ್ಲ ಅಂದರೆ, ನಮ್ಮ ತಪ್ಪನ್ನು 100% ನಾವು ತಿದ್ಕೊಂಡು ಮತ್ತೆ ತಪ್ಪು ಮಾಡದೇ ಇರೋ ಹಾಗೆ ನಾನು ಗಮನ ವಹಿಸಿದ್ರೆ, ಸ್ವಲ್ಪ ಪ್ರಬುದ್ಧತೆಯಿಂದ ನನ್ನ ಜೀವನ ನೋಡೋದು ಕಲ್ತ್ಕೊಂಡ್ರೆ ಎಲ್ಲವೂ ಸರಿ ಹೋಗುತ್ತೆ. ಹಾಗಾಗಿ ಇನ್ನೊಬ್ಬರನ್ನ ದೂರೋದು ಬಿಟ್ಟು ನಮ್ಮ ತಪ್ಪುಗಳನ್ನು ನೋಡಿಕೊಂಡು ತಿದ್ಕೊಂಡು ನಾವು ಮಾಡ್ತಾ ಹೋದರೆ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ, ಮನಸ್ಸಿಗೆ ನೆಮ್ಮದಿನೂ ಇರುತ್ತೆ. ಹಾಗಾಗಿ ನಾನು ಏನಂದರೆ ನಿನಗೆ ಈ ಅಭ್ಯಾಸನ ಮಾಡಿಸ್ಬೇಕಾಗಿದೆ ಈಗಲಿಂದಾನೆ. ನೀನು ಹೇಳಿದ್ದೆಲ್ಲ ಸರಿ, ನೀನು ಮಾಡಿದ್ದೇನು ತಪ್ಪಲ್ಲ, ನೀನು ನನ್ನ ಮಗ ಅಲ್ವಾ ಅಂತ ನಿನ್ನನ್ನು ನಾನು ವಹಿಸ್ಕೊಂಡು ಮಾತಾಡೋಕ್ಕೆ ಬಂದುಬಿಟ್ರೆ ನಿನ್ನನ್ನು ನಾನು ಹಾಳು ಮಾಡ್ದಂಗೆ, ನೀನು ವೀಕ್ ಆಗೋದಕ್ಕೆ ನಾನೇ ಕಾರಣ ಆಗ್ತೀನಿ, ನೀನು ಮುಂದೆ ದೊಡ್ಡ ದೊಡ್ಡ ತಪ್ಪು ಮಾಡೋದಕ್ಕೂ ನಾನೇ ಕಾರಣ ಆಗ್ತೀನಿ, ನೀನು ಎಮೋಷ್ನಲಿ ವೀಕ್ ಆಗೋದಕ್ಕೂ ನಾನೇ ಕಾರಣ ಆಗ್ತೀನಿ. ಅದಕ್ಕೋಸ್ಕರ ನಾನು ನಿನ್ನ ತಾಯಿ ಆಗಿರೋ ಕಾರಣ ನಿನ್ನ ತಪ್ಪನ್ನೇ ನಾನು ತೋರಿಸ್ತೀನಿ, ಯಾಕಂದರೆ ನೀನೇ ಚೆನ್ನಾಗಿರಬೇಕು, ನೀನು ಚೆನ್ನಾಗಿರಬೇಕು ಅಂತಲೇ ನಿನ್ನ ತಪ್ಪನ್ನು ತೋರಿಸ್ತಾ ಇದ್ದೀನಿ ನಾನು, ಇಲ್ಲ ಅಂದಿದ್ರೆ ನಾನು ಬೇರೆಯವ್ರ ಬಗ್ಗೆನೇ ಹೇಳ್ತಾ ಇದ್ದೆ ಅಂತ ಹೇಳ್ತಾರಂತೆ. ಆಗ ಮಗಂಗೆ ಅರ್ಥ ಆಗುತ್ತಂತೆ, ಹೌದು ಅಮ್ಮ, ನಿಜವಾಗ್ಲೂ ನೀನೇ ನನ್ನ ಬೆಸ್ಟ್ ಫ್ರೆಂಡು, ಬೆಸ್ಟ್ ಟೀಚರ್ ಕೂಡ ಅಂತ ಹೇಳ್ದ ಮಗ ಅಮ್ಮನನ್ನು ಹಗ್ ಮಾಡ್ತಾನಂತೆ. ಇದರಲ್ಲಿ ಎಷ್ಟು ವಿಚಾರಗಳನ್ನು ನಾವು ಕಲಿಬೋದು. ಒಂದು, ನಾವು ತಪ್ಪು ಮಾಡ್ತಾ ಬೇರೆಯವ್ರ ಮೇಲೆ ಹೇಳೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಜೀವನ ಪರ್ಯಂತ ನಮ್ಮೆಲ್ಲ ತಪ್ಪುಗಳಿಗೂ ಬೇರೆಯವರೇ ಕಾರಣ ಆಗ್ತಾರೆ. ಈ ದಿನ ಸರಿ ಇಲ್ಲ, ಆ ದಿನ ಸರಿ ಇಲ್ಲ ಅಂತ ದೇವರಿಂದ ಹಿಡಿದು ನಮ್ಮ ಪಕ್ಕದಲ್ಲಿರೋರ್ವರ್ಗು ನಾವು ಬ್ಲೇಮ್ ಮಾಡ್ತಾನೇ ಬರ್ತೀವಿ. ಇದು ಒಂದು. ಎರಡನೇದು, ತಾಯಿ ಆದವರು ಯಾವ ರೀತಿ ಮಗಂಗೆ ಅಥವಾ ಮಕ್ಕಳಿಗೆ ಬುದ್ಧಿ ಹೇಳಬೇಕು ಅಂದರೆ, ಎಲ್ಲಾದರೂ ಒಂದು ಕಡೆ ನಾವು ಹೋದಾಗ
ಸಿ ಇದನ್ನ ನನಗೆ ಮುಂಚೆ ತುಂಬ ಬೇಜಾರಾಗ್ತಿತ್ತು. ನಾನು ರಾಂಗಾ, ನಾನೇನಾದ್ರು ತಪ್ಪು ಮಾಡ್ತಾ ಇದ್ದೀನಾ ಅಂತ ನಂಗೆ ಒಂದೊಂದ್ಸಲ ಅನ್ನಿಸ್ತಾ ಇತ್ತು. ಯಾಕೆ ಅಂದರೆ ನಾನು ಇವಾಗ ನನ್ನ ಮಗನಿಗೆ ಎಲ್ಲರೂ ಚಾಕ್ಲೇಟ್ ತಿನ್ನಬೇಕಾದ್ರೆ ನಾನು ಅವ್ನಿಗೆ ಹಣ್ಣನ್ನು ಸಜೆಸ್ಟ್ ಮಾಡ್ತಾ ಇದ್ದೆ. ಅಥವಾ ಇವಾಗ ಅವನ ಬರ್ತ್ಡೇ ಟೈಮಲ್ಲಿ ಸ್ಕೂಲಲ್ಲೆಲ್ಲ ಚಾಕ್ಲೇಟ್ಸ್ ತೊಗೊಂಡು ಹೋಗ್ತಾರೆ. ಬಟ್ ನಾನು ಅವನಿಗೆ ಆ್ಯಪಲ್ ಅಥವಾ 1 ವರ್ಷ ಏನು ಪ್ಲೇ ಹೋಮಲ್ಲೆಲ್ಲ ಲೈಕ್ ಏನು ಡ್ರೈ ಫ್ರೂಟ್ಸ್ನ ಪ್ಯಾಕ್ ಮಾಡಿ ಕಳಿಸಿದ್ದೆ. ಆಮೇಲೆ ಬಾಳೆಹಣ್ಣು ಕೊಟ್ಟು ಕಳಿಸಿದ್ವಿ. ಸೊ ಅವನಿಗೆ ಅನ್ಸ್ಬೋದು, ಎಲ್ಲರೂ ಚಾಕ್ಲೇಟ್ಸ್ ಎಲ್ಲ ತರ್ತಾರೆ, ದೊಡ್ಡ ದೊಡ್ಡ ಚಾಕ್ಲೇಟ್ಸ್ ತರ್ತಾರೆ, ನಮ್ಮಮ್ಮ ಬಾಳೆಹಣ್ಣು ಇಡ್ತಾರೆ, ಅದಿಡ್ತಾರೆ ಇದಿಡ್ತಾರೆ ಅಂತ ಅನ್ಸ್ಬೋದೇನೋ ಗೊತ್ತಿಲ್ಲ. ಬಟ್ ನಾನು ಅವನಿಗೆ ಈ ರೀತಿ ಅರ್ಥ ಮಾಡಿಸಿರೋದ್ರಿಂದ, ಕಂದ ಚಾಕ್ಲೇಟ್ಸ್ ತಿನ್ನೋದ್ರಿಂದ ಹಲ್ಲು ಉಳ್ಕಲ್ಲಾಗುತ್ತೆ, ನಿನ್ನ ಫ್ರೆಂಡ್ಸ್ಗೆಲ್ಲ ಚಾಕ್ಲೇಟ್ ಕೊಟ್ಟರೆ ಅವ್ರ ಹಲ್ಲು ಉಳ್ಕಲ್ಲಾಗುತ್ತೆ, ಹುಳ ಬರುತ್ತೆ ಮಕ್ಕಳಿಗೆ, ಅದ್ರ ಬದಲು ನೀನು ಹೆಲ್ದಿ ಫುಡ್ ಕೊಟ್ಟರೆ ನೋಡು ಆರ್ಯನ್ ನಮ್ಗೆ ಹೆಲ್ದಿ ಫುಡ್ ಕೊಡ್ತಿದ್ದಾನೆ ಅಂತಲೂ ಅನಿಸುತ್ತೆ, ಆ್ಯಂಡ್ ನಿನಗೂ ಕೂಡ ಒಳ್ಳೇದನ್ನು ಮಾಡ್ದಂಗೆ ಆಗುತ್ತಲ್ವಾ ಅಂತ ಫಸ್ಟು ಇಯರಲ್ಲಿ ನಾವು ಹೇಳಿದ್ವಿ. ಅಂದರೆ 3 ವರ್ಷದ ಮಗು ಅಲ್ಲೇ ಅವನಿಗೆ ನಾನು ತಲೆಗೆ ಹಾಕಿದ್ದು. ಸೊ ಖುಷಿ ಏನಂದರೆ ಅವ್ನು ತುಂಬ ಖುಷಿಯಿಂದ ಡ್ರೈ ಫ್ರೂಟ್ಸ್ನ ತೊಗೊಂಡೋದ. ನೆಕ್ಸ್ಟು ಇವಾಗ ಅವನೇನು ಪ್ರೀ ನರ್ಸರಿಗೆ ಹೋಗ್ತಾ ಇದ್ದಾನೆ, ಈಗ 4 ಇಯರ್ಸ್ ಅವನಿಗೆ. ರೀಸೆಂಟ್ಲಿ ಅವ್ನು ಬರ್ತಡೇ ಆದಾಗ ಬಾಳೆಹಣ್ಣು ಕೊಟ್ಟಿದ್ವಿ ನಾವು. ಅವನು ಅದನ್ನು ಹೆಂಗೆ ನಾಳೆ ಯಾವುದಮ್ಮ ಡ್ರೈ ಫ್ರೂಟ್ಸಾ ಅಥವಾ ಬಾಳೆಹಣ್ಣ, ಯಾವ ಹಣ್ಣು ಅಂತ ಹೇಳಿ ಅವನು ರೆಡಿ ಮಾಡ್ಕೊಂಡ. ಟೀಚರ್ಸ್ಗೆಲ್ಲ ಫ್ರೂಟ್ಸ್ಗಳು ಫುಲ್ ತೊಗೊಂಡೋದ, ಮಕ್ಕಳಿಗೆಲ್ಲ ಬಾಳೆಹಣ್ಣು ಕೊಟ್ಟ. ಅವನೇ ಖುಷಿಯಿಂದ ತೊಗೊಂಡೋದ. ಯಾರಾದರೂ ಯಾಕೆ ಬಾಳೆಹಣ್ಣು ತಂದಿದ್ಯಾ ಅಂದರೆ ಏನು ಹೇಳ್ತೀಯಾ ಅಂದರೆ ಹೆಲ್ದಿ ಫುಡ್ ಅಂತ ಹೇಳ್ತೀನಿ ಅಂತ ಹೇಳ್ದ. ಮುಂಚೆ ನನಗೂ ಅನ್ನಿಸ್ತಿತ್ತು ನಾನು ತಪ್ಪು ಮಾಡ್ತಾ ಇದ್ದೀನಾ, ಅವನಿಗೆ ಈ ಏಜಲ್ಲಿ ಕೊಡಬೇಕಾಗಿರೋದನ್ನ ಕೊಡ್ತಾ ಇಲ್ವಾ ಅಂತ. ಬಟ್ ತಿಂಗಳಲ್ಲಿ 2 ದಿನ ಚಾಕ್ಲೇಟು, ಅವನಿಗೆ ಯಾವುದೂ ನಾನು ನಮ್ಮಪ್ಪ ಅಮ್ಮ ಮಾಡ್ತಾ ಇಲ್ಲಪ್ಪ, ನಾನು ಬೇರೆಯವ್ರ ಹತ್ರ ಇಸ್ಕೊಂಡು ತಿನ್ನಬೇಕು ಅನ್ನೋ ಥರನೂ ನಾವು ಫೀಲ್ ಮಾಡಿಸ್ತಾ ಇಲ್ಲ. ಬಿಕಾಸ್ ನಾವೆಲ್ಲವನ್ನೂ ಅವನಿಗೆ ಕೊಡ್ತಾ ಇದ್ದೀವಿ. ಆದರೆ ಒಂದು ಲೇಯರ್ ಇದೆ, ಒಂದು ಬೌಂಡ್ರಿ ಇಟ್ಕೊಂಡಿದ್ದೀವಿ, ಒಂದು ಏನು ರೂಲ್ಸ್ ಹಾಕ್ಕೊಂಡಿದ್ದೀವಿ, ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಇದಕ್ಕೆ ಯಾಕೆ ಇದನ್ನು ಹೇಳೋದು ಅಂದರೆ, ಸ್ವಲ್ಪ ಮಾತಾಡಿ ಪ್ಲೀಸ್ ಬುಕ್ಕಲ್ಲಿ ನಾನು ಇದನ್ನು ಓದಿದ್ದೆ. ಫಸ್ಟ್ ಬಿಗಿನಿಂಗಲ್ಲಿ ಮಕ್ಕಳು ದ್ವೇಷ ಮಾಡ್ತಾ ಇರ್ತಾರೆ, ಆದರೆ ಯಾವಾಗ ಜೀವನನ ನಿಜವಾಗ್ಲೂ ನೋಡೋಕ್ಕೆ ಶುರು ಮಾಡ್ತಾರೆ ಆಗ ತಂದೆ ತಾಯಿಯ ಒಂದು ತ್ಯಾಗ ಮತ್ತು ಅವರ ಒಂದು ಭಾವನೆ ಅರ್ಥ ಆಗುತ್ತೆ ಅಂತ ಸ್ವಲ್ಪ ಮಾತಾಡಿ ಪ್ಲೀಸಲ್ಲಿ ಆ ಬುಕ್ಕಲ್ಲಿ ಓದಿದ್ದೆ. ಅದನ್ನು ಓದಿದ್ಮೇಲೆ ನಂಗೆ ಸಮಾಧಾನ ಆಯಿತು, ಫೈನ್ ನಾನು ಒಳ್ಳೆಯದೇ ಮಾಡ್ತಾ ಇದ್ದೀನಿ ಅಂತ. ಹಾಗೆ ಸುಮಾರು ವಿಚಾರ ಇಲ್ಲಿ ಅವ್ನು ತಪ್ಪು ಮಾಡಿದಾಗಲೂ ಅಷ್ಟೇ, ಅವ್ನು ಅತ್ತಾಗಲೂ ಅಷ್ಟೇ, ಅಥವಾ ಅವನೇನೋ ಒಂದು ಅವ್ನು ಅತ್ತ ತಕ್ಷಣ ಹೋಗ್ಬಿಟ್ಟು ಏನಾಯಿತು ಯಾರೇನು ಮಾಡಿದ್ರು ಅಂತ ಕೇಳಲ್ಲ, ಏನು ಮಾಡಿದೆ ಏನು ಮಾಡ್ಕೊಂಡು ಅಂತ ಕೇಳ್ತೀವಿ. ಎಲ್ಲರೂ ಮನೇಲಿರೋರೆಲ್ಲರೂ, ನಮ್ಮಮ್ಮ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಬಟ್ ಮನೇಲಿರೋರು ಎಲ್ಲರೂ ಕೇಳ್ತೀವಿ. ನಮ್ಮಮ್ಮಂಗೆ ಅವನ ಮೇಲೆ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್ ಇರೋದ್ರಿಂದ ಇಮಿಡಿಯೇಟ್ ಯಾರು ಮಾಡಿದ್ರು ಅಂತ ಕೇಳಿಬಿಡ್ತಾರೆ. ಈಗ ಸ್ವಲ್ಪ ಚೇಂಜ್ ಆಗ್ತಾ ಇದ್ದಾರೆ. ಸೊ ಅವನಿಗೆ ನೀನೇನು ಮಾಡಿದೆ ಅಂತ ಕೇಳ್ತೀವಿ. ಆಗ ಅವನು ಹೇಳ್ತಾನೆ, ಏನು ಅಣ್ಣ ಹೊಡೆದ ಅಥವಾ ಅಣ್ಣ ಬೈದ ಅಥವಾ ಅಕ್ಕ ಹಿಂಗಂದ್ರು ಅಂತ ಏನೋ ಹೇಳ್ತಾನೆ. ಅವಾಗ ಹೌದಾ ಅಕ್ಕ ಹಿಂಗಂದ್ರ, ಅಣ್ಣ ಹಿಂಗೆ ಮಾಡಿದ್ನಾ, ಸರಿ ಅವರು ಅದನ್ನು ಮಾಡೋದಕ್ಕೆ ನಿನ್ನ ಕಡೆಯಿಂದ ನೀನೇನು ಮಾಡಿದೆ ಅಂತ ಕೇಳ್ತೀವಿ. ಆಗ ಅವನೇನು ಮಾಡ್ದ ಅನ್ನೋದನ್ನು ಸ್ವಲ್ಪ ಸಮಾಧಾನವಾಗಿ ಸ್ವಲ್ಪ ಡಲ್ಲಾಗಿ ಹೇಳ್ತಾನೆ. ಆವಾಗ ಹಾಂ ನಿನ್ನ ಕಡೆಯಿಂದ ಹಿಂಗೆ ಮಾಡಿದೆ, ಸೊ ಅವ್ರ ಕಡೆಯಿಂದ ಅದು ಬಂದಿದೆ, ನಿನ್ನ ಕಡೆಯಿಂದ ಏನೂ ತಪ್ಪಿಲ್ಲದೆ ಅವ್ರ ಕಡೆಯಿಂದ ಬಂದಿದ್ದಿದ್ರೆ ನಾನು ಅವ್ರನ್ನ ಕೇಳ್ತಾ ಇದ್ದೆ, ಬಟ್ ನಿನ್ನ ಕಡೆಯಿಂದನೂ ಆಗಿದೆ ಅಲ್ವಾ, ಹಾಗಾಗಿ ಇನ್ನು ಮುಂದೆ ನೀನು ಇದನ್ನು ಮಾಡಬೇಡ, ಸೊ ಅವರು ಅದನ್ನು ಮಾಡಲ್ಲ ಅಂತ ಇವನಿಗೆ ಹೇಳ್ತೀನಿ. ನೀನು ಇನ್ನು ಮುಂದೆ ಗ್ಯಾರಂಟಿ ಇದನ್ನು ತಿದ್ಕೊಳ್ತೀಯಾ ಅಂತ ಹೇಳ್ತೀನಿ. ಜೊತೆಗೆ ಅವ್ರಿಗೂ ಹೇಳ್ತೀನಿ ಸಪ್ರೇಟಾಗಿ, ಇವನ ಮುಂದೆ ಹೇಳಲ್ಲ, ಎಗೇನ್ ಅವ್ರ ಮುಂದೆ ಇವನಿಗೆ ಹೇಳಲ್ಲ. ಸೊ ಯಾಕಿದು ಅಂತ ಅಂದರೆ ಅವನಿಗೆ ಏನು ನನ್ನ ತಪ್ಪನ್ನ ನಮ್ಮಮ್ಮ ಹೇಳ್ತಾ ಇದ್ದಾರೆ ಅನ್ಸೋದ್ರ ಬದಲು ಅವನಿಗೆ ಏನು ಹೇಳಿದ್ದೀವಿ ನಾವು ಅಂದರೆ, ಸರಿ ನಿನಗಿದೆಲ್ಲ ನಾವು ಯಾಕೆ ಹೇಳ್ತಿದ್ದೀವಿ ಅಂದರೆ ನನ್ನ ಒಳ್ಳೆಯದಕ್ಕೆ ಅಂತ ಅವನು ಹೇಳ್ತಾನೆ. ಸೊ ಇದನ್ನು ನಾವು ಅವನಿಗೆ ಅರ್ಥ ಮಾಡಿಸಿದ್ದೀವಿ. ಸೇಮ್ ಈ ಕತೆ ಓದಬೇಕಾದ್ರೆ ನೆನಪಾಯಿತು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಪೇರೆಂಟ್ಸ್ನ ನೋಡಿದ್ದೀನಿ, ಏನಾದರೂ ಒಂದು ಆದ ತಕ್ಷಣ ಎದುರುಗಡೆ ಇರೋರ ಮೇಲೆ ಬಂದುಬಿಟ್ಟು, ಈಗ ತಾಯಿನೇ ಒಂದು ಸ್ವಲ್ಪ ಏನೋ ಮಗು ಬಿತ್ತು, ಏನೋ ಒಂದು ಸ್ವಲ್ಪ ಆಯಿತು ಅಂದ ತಕ್ಷಣ ಅಪ್ಪನ ಮೇಲೆ ರೇಗಾಡ್ಬಿಡೋದು. ಆ ಮಗುಗೆ ಏನನ್ಸುತ್ತೆ, ನಮ್ಮಪ್ಪ ಸರಿ ಇಲ್ಲ, ನಮ್ಮಮ್ಮನೇ ಸರಿ ಅಂತ ಅನಿಸ್ಬಿಡುತ್ತೆ. ಅದು ಹಾಗೆ ಬೆಳೀತಾ ಬೆಳೀತಾ ಹೊರಗಡೆ ಪ್ರಪಂಚ ಹಂಗಿರಲ್ಲ. ಹೊರಗಡೆ ಪ್ರಪಂಚದಲ್ಲಿ ಎಲ್ಲರೂ ನಮಗೆ ಬೇಕಾದಂಗೆ ಇರಲ್ಲ, ಸ್ವಲ್ಪ ಉಲ್ಟಾಗಳು ನಡೆಯುತ್ತೆ. ಆ ಟೈಮಲ್ಲಿ ಆ ಮಗ ಬೆಳೀತಾ ಬೆಳೀತಾ ಸಹಿಸ್ಕೊಳ್ಳಲ್ಲ, ಎಮೋಷ್ನಲಿ ಗಟ್ಟಿ ಆಗಲ್ಲ. ಸೊ ದಟ್ ಬಂದಾಗ ಆಯಿತು ಅಪ್ಪಂಗೆ ಗೊತ್ತಿಲ್ಲದೆ ಮಾಡಿದ್ರು, ಮಿಸ್ ಆಯಿತು, ನೀನು ಅದಕ್ಕೆ ಹಂಗೆ ರಿಯಾಕ್ಟ್ ಮಾಡಬಾರ್ದು ಅಂತ
ಮಗಂಗೆ ಹೇಳಬೇಕು, ಆಮೇಲೆ ಬೇಕಾದರೆ ಗಂಡಂಗೆ ಓಕೆ ಸ್ವಲ್ಪ ನೋಡ್ಕೊಂಡು ನಿಧಾನಕ್ಕೆ ಮಾಡಿ, ಸ್ಮೂತಾಗಿ ಹ್ಯಾಂಡ್ಲು ಮಾಡಿ ಅಂತ ಹೇಳ್ಬೋದು. ಬಟ್ ಇದೆಲ್ಲ ಬಹಳ ಸೂಕ್ಷ್ಮ ವಿಚಾರಗಳು ಒಂದು ಒಳ್ಳೆ ಸಂಬಂಧವನ್ನು, ಒಂದು ಒಳ್ಳೆ ಕುಟುಂಬವನ್ನು ಕಟ್ಟೋದಕ್ಕೆ. ಈ ಕಥೆಯಲ್ಲಿ ಬರೀ ನಾವು ಒಳ್ಳೆ ದಿನ ಕೆಟ್ಟ ದಿನ ಅಂತ ನೋಡ್ತಾ ಇಲ್ಲ, ಇಷ್ಟೆಲ್ಲ ವಿಚಾರಗಳನ್ನು ಕಲಿಬೋದಲ್ವಾ. ಹಾಗಾಗಿ ನಾವು ಕೂಡ ಬೇರೆ ಯಾರನ್ನೂ ಬ್ಲೇಮ್ ಮಾಡೋದ್ರ ಬದಲು ಫಸ್ಟು ನಮ್ಮ ತಪ್ಪುಗಳನ್ನು ನಾವು ಪೂರ್ತಿಯಾಗಿ ಕಂಡಿಡ್ಕೊಳ್ತಾ ಹೋಗೋಣ, ಅದನ್ನು ಕಂಪ್ಲೀಟಾಗಿ ತಿದ್ಕೊಳ್ತಾ ಹೋಗೋಣ. ತಿದ್ಕೊಳ್ಳೋಕೆ ಗೊತ್ತಾಗಿಲ್ಲ ಅಂದರೆ ಯಾರ ಹತ್ರನಾದರೂ ಕೇಳೋಣ, ಸರಿಯಾಗಿರೋ ವ್ಯಕ್ತಿ ಹತ್ರ, ಅದನ್ನು ತಿದ್ಕೊಳ್ಳೋಣ. ಆ್ಯಂಡ್ ಇವತ್ತು ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ನಾವು 100% ನೋಡ್ಕೊಳ್ತಾ ಇರೋದು, ನಾನು ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲಿ ಸರಿ ಇರ್ಬೋದಿತ್ತು ಆ್ಯಂಡ್ ಸರಿ ಇದ್ದಿದ್ರೆ ಏನಾಗ್ತಿತ್ತು, ಸರಿ ಇಲ್ದಿರೋದಕ್ಕೆ ಏನಾಯಿತು, ಸೊ ನಾನು ಈಗ ಇಡುವಂತಹ ಪ್ರತಿಯೊಂದು ಹೆಜ್ಜೆ ಯಾವ ರೀತಿ ಇಡಬೇಕು ಅನ್ನೋದನ್ನು ಟ್ರೈನ್ ಮಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ಈ ಒಂದು ಕತೆಗಳೇನಿದೆ ನಮ್ಮ ಜೀವನದಲ್ಲೂ ಈ ಥರ ಕತೆಗಳು ತುಂಬ ಆಗಿರುತ್ತೆ. ಸೊ ನಾವಿವಾಗ ಯೋಚನೆ ಮಾಡಬೇಕು ಪ್ರಬುದ್ಧತೆಯಿಂದ. ಥ್ಯಾಂಕ್ ಯು.